ಎಲ್ಲರಿಗೂ ನಮಸ್ಕಾರ. ಜೀವನದಲ್ಲೇ ಕೆಲವೊಮ್ಮೆ ನಾವು ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೋತೀವಿ ಅಲ್ವಾ? ಅದರಲ್ಲೂ ಒಂದು ಕಡೆ ಪ್ರೀತಿ, ಇನ್ನೊಂದು ಕಡೆ ಪ್ರಾಣ ಸ್ನೇಹಿತ. ಇವೆರಡರಲ್ಲಿ ಒಂದನ್ನೇ ಆರಿಸ್ಕೋಬೇಕು ಅಂದ್ರೆ ಆಹಾ, ಯೋಚನೆ ಮಾಡೋಕ್ಕೂ ಕಷ್ಟ. ಇವತ್ತು ನಾವು ಅಂಥದ್ದೇ ಒಂದು ಕಥೆಯನ್ನ ನೋಡೋಣ. ಹೌದು, ಇದೇ ನಮ್ಮ ಇವತ್ತಿನ ಕಥೆಯ ಮುಖ್ಯ ಪ್ರಶ್ನೆ. ಗೆಳೆತನಕ್ಕೆ ಬೆಲೆ ಕಟ್ಟಬೇಕಾ ಅಥವಾ ಪ್ರೀತಿಗೋಸ್ಕರ ಹೋರಾಡಬೇಕಾ? ನಿಜವಾಗ್ಲೂ ಈ ಸಂದಿಗ್ಧದಲ್ಲಿ ಸಿಕ್ಕಿದಾಗ ನಮ್ಮ ಮನಸ್ಸು ಯಾವ ಕಡೆ ಬಾರುತ್ತೆ? ಸರಿ, ಹಾಗಿದ್ರೆ ಕಥೆ ಎಲ್ಲಿಂದ ಶುರುವಾಯಿತು ಅಂತ ನೋಡೋಣ. ಒಂದು ಅನಿರೀಕ್ಷಿತ ನೋಟ. ಹೌದು, ಕಥೆಯ ಆರಂಭ ಇಲ್ಲೇ ಇದೆ. ಅಂದ್ರೆ ಇಬ್ರು ಪ್ರಾಣ ಸ್ನೇಹಿತರು. ಹೇಗಿದ್ರು ಅಂದ್ರೆ ಒಂದೇ ತಟ್ಟೆಯಲ್ಲಿ ಊಟ ಮಾಡೋರು, ಒಂದೇ ದಾರಿಯಲ್ಲಿ ನಡೆಯೋರು. ಅವ್ರನ್ನ ಯಾರು ಬೇರೆ ಮಾಡೋಕ್ಕಾಗ್ತಿಲ್ಲ. ಅಷ್ಟು ಗಟ್ಟಿ ಅವರ ಸ್ನೇಹ. ಯಾವುದೇ ಮುಚ್ಚುಮರೆ ಇರಲಿಲ್ಲ, ಸಂಪೂರ್ಣ ನಂಬಿಕೆ ಅಷ್ಟೇ. ಆದರೆ ಒಂದೇ ಒಂದು ದಿನ ಸ್ನೇಹಿತನ ತಂಗಿಯ ಒಂದು ನೋಟ ಅಷ್ಟೇ ಎಲ್ಲಾನು ಬದಲಾಯಿಸಿತು. ಆ ಕ್ಷಣದಲ್ಲಿ ಅವನಿಗೆ ಏನಾಯ್ತು ಗೊತ್ತಿಲ್ಲ, ಪ್ರಪಂಚನೇ ತಲೆ ಕೆಳಗಾದಾಗ ಅನಿಸ್ತು. ಇಲ್ಲಿಂದ ಶುರುವಾಗುತ್ತೆ ನೋಡಿ ಅಸಲಿ ಆಟ, ಗೆಳೆತನ ಮತ್ತು ಪ್ರೀತಿಯ ನಡುವಿನ ಜಟಾಪಟಿ. ಅವನ ಮನಸ್ಸಲ್ಲಿ ಒಂದು ದೊಡ್ಡ ಯುದ್ಧನೇ ಶುರುವಾಗ್ಬಿಡ್ತು. ಒಂದ್ ಕಡೆ ಮನಸ್ಸಿಡುತ್ತೆ, ಇದು ಕೇಳಲಾಗದ ಪ್ರೀತಿ, ಅವಳ ನಗು ನೋಡಿದ್ರೆ ಸಾಕು ಅದೇ ಸಂತೋಷ. ಆದ್ರೆ ಇನ್ನೊಂದ್ ಕಡೆ ಸ್ನೇಹದ ಧರ್ಮ ಕಾಡುತ್ತೆ. ಅಯ್ಯೋ, ನನ್ನ ಸ್ನೇಹಿತನಿಗೆ ಮೋಸ ಮಾಡ್ತಿದ್ದೀನಾ, ಅವ್ನ ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ಮುರ್ತಿದ್ದೀನಾ ಅನ್ನೋ ಭಯ, ಅಪರಾಧಿ ಪ್ರಜ್ಞೆ ಅವನ್ನ ತಿನ್ನೋಕ್ ಶುರು ಮಾಡ್ತಿದ್ದ. ಸೊ ಅವನ ತಲೆಯಲ್ಲಿ ಒಂದೇ ಪ್ರಶ್ನೆ ಓಡ್ತಾ ಇತ್ತು, ಅವನಿಗೆ ಹೇಳ್ಬಿಡ್ಬೇಕಾ ಅಥವಾ ಈ ಪ್ರೀತಿಯನ್ನ ಮನಸ್ಸಿನಲ್ಲೇ ಸಮಾಧಿ ಮಾಡ್ಬಿಡ್ಬೇಕಾ? ಹೇಳಿದ್ರೆ ಸ್ನೇಹ ಕಳ್ಕೊತೀನಿ ಅನ್ನೋ ಭಯ, ಹೇಳದೇ ಇದ್ರೆ ಈ ಪ್ರೀತಿಯನ್ನ ನುಂಗ್ಕೊಂಡು ನಾನೇ ನರಳಬೇಕು. ಎಂಥ ಪರಿಸ್ಥಿತಿ ಅಲ್ವಾ? ಸರಿ, ಈ ಗೊಂದಲದಲ್ಲೇ ಎಷ್ಟು ದಿನ ಅಂತ ಇರೋಕ್ಕಾಗತ್ತೆ? ಆಗಲ್ಲ. ಒಂದು ನಿರ್ಧಾರ ತಗೊಳ್ಳೇಬೇಕಾದ ಸಮಯ ಬಂದೇ ಬಿಡ್ತು. ನಿಜ ಹೇಳುವ ಸಮಯ ಬಂದಿತ್ತು. ಅವನು ಮನಸ್ಸಲ್ಲಿ ಒಂದು ಪ್ಲಾನ್ ಮಾಡ್ಕೊಂಡ. ಮೊದಲನೇ ಸ್ಟೆಪ್ ನಿರ್ಧಾರ. ಏನೇ ಆಗಲಿ ಸತ್ಯ ಹೇಳ್ಬಿಡೋಣ ಅಂತ ಡಿಸೈಡ್ ಮಾಡ್ದ. ಎರಡನೇ ಸ್ಟೆಪ್ ಮುಖಾಮುಖಿ, ಅಂದ್ರೆ ಧೈರ್ಯ ಮಾಡಿ ಫ್ರೆಂಡ್ ಮುಂದೆ ನಿಲ್ಲೋದು. ಇನ್ನು ಮೂರನೇ ಸ್ಟೆಪ್ ಅಂತಿಮ ಫಲಿತಾಂಶ, ಅಂದ್ರೆ ಏನೇ ರಿಸಲ್ಟ್ ಬಂದರೂ ಅದನ್ನ ಫೇಸ್ ಮಾಡೋಕೆ ರೆಡಿ ಆಗೋದು. ಕೊನೆಗೂ ಆ ದಿನ ಬಂದೇ ಬಿಡ್ತು. ಒಂದು ಸಂಜೆ ಅವನು ತನ್ನ ಫ್ರೆಂಡ್ ಮುಂದೆ ನಿಂತ. ಎದೆ ಡವಡವ ಅಂತ ಇತ್ತು. ಏನ್ ಹೇಳೋದು, ಹೇಗೆ ಹೇಳೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಆದ್ರೂ ಧೈರ್ಯ ಮಾಡಿ ಮನಸ್ಸಲ್ಲಿದ್ದನ್ನೆಲ್ಲ ಹೇಳ್ಬಿಟ್ಟ. ಅವನು ಅನ್ಕೊಂಡಿದ್ದ, ನನ್ನ ಫ್ರೆಂಡ್ ಈಗ ಕೋಪ ಮಾಡ್ಕೊತಾನೆ, ಸ್ನೇಹನೇ ಮುಟ್ಕೊಂಡ್ಬಿಡ್ತಾನೆ ಅಂತ. ಆದ್ರೆ ಅವನ ಗೆಳೆಯನ ಪ್ರತಿಕ್ರಿಯೆ ಅವನು ಊಹಿಸೋಕು ಆಗಿರೋ ಹಾಗೆ ನಿಜಕ್ಕೂ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ. ಸೊ ಈ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆ ಇಡುತ್ತೆ. ನಿಜವಾಗ್ಲೂ ಪ್ರೀತಿ ಮತ್ತು ಸ್ನೇಹ ಒಂದೇ ದಾರಿಯಲ್ಲಿ ಒಟ್ಟಿಗೆ ಹೋಗಕ್ಕೆ ಸಾಧ್ಯ? ಪ್ರಾಮಾಣಿಕತೆ ಇದ್ರೆ ಇದೆಲ್ಲ ಸಾಧ್ಯವಾಗುತ್ತೆ. ಇದ್ರ ಬಗ್ಗೆ ಯೋಚನೆ ಮಾಡಿ.